ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳನ್ನು ಮುಗಿಸ್ಕೊಂಡು ಆಮೇಲೆ ರಾಜ್ಯದ ಸುದ್ದಿಗೆ ಬರೋಣ. ಇವತ್ತು ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ 4-5 ದಿವಸಗಳಿಂದ ಚರ್ಚೆ ಮಾಡ್ತಾನೆ ಇದ್ವಿ ನಾವು. ಇದೊಂಥರ ಪಟಾಕಿ ಸರ ಹಚ್ಚಿದಂಗೆ ಹಚ್ಕೊಂಡು ಹೋಗ್ತಾ ಇದೆ ನೋಡಿ. ಮೇ 4ನೇ ತಾರೀಖು ಪಶ್ಚಿಮ ಬಂಗಾಳ ಸೇರಿದಂತೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂತು. ಮೇ 14ರ ತನಕ ಏನೇನೂ ಇಲ್ಲ. ಅಲ್ಲಿ 16, 17, 18 ಅಂತ ಶುರುವಾದದ್ದು 19ನೇ ತಾರೀಕಿಗೆ ದೊಡ್ಡದೊಂದು ಬಿರುಕಾಗಿದೆ TMCಯಲ್ಲಿ ಅಂತ ಹೊರಗೆ ಬಂತು. ಈಗ ಅಲ್ಲಿ ನೋಡಿದ್ರೆ 80 MLAಗಳ ಪೈಕಿ 60 MLAಗಳು ಮಮತಾ ಬ್ಯಾನರ್ಜಿ ಅವರ ಜೊತೆಗಿಲ್ಲ. 28 MPಗಳ ಪೈಕಿ 20 MPಗಳ ಮಮತಾ ಬ್ಯಾನರ್ಜಿ ಅವರ ಜೊತೆಗಿಲ್ಲ. ಅಲ್ಲಿನ ಆ ಗಲಾಟೆ ಪೀಕ್ಗೆ ಹೋದಾಗಲೇ ಮಹಾರಾಷ್ಟ್ರದಲ್ಲೂ ಹಾಗೆ ಆಗುತ್ತಂತೆ, ಮಹಾರಾಷ್ಟ್ರದಲ್ಲೂ ಹಾಗೆ ಆಗುತ್ತಂತೆ ಅಂತ ಶುರುವಾಗಿತ್ತು. ಟುಡೇ ಇಟ್ ಈಸ್ ಅಫಿಷಿಯಲ್. 9 ಜನ ಸಂಸದರು ಶಿವಸೇನೆ ಉದ್ಧವ್ ಠಾಕ್ರೆ ಬಣದಿಂದ ಗೆದ್ದವರು. ಶಿವಸೇನೆಯ ಮೂಲ ಚಿಹ್ನೆ ಹಿಂದುಗಡೆ ನೋಡ್ತಾ ಇದ್ದೀರಿ, ಬಿಲ್ಲು ಬಾಣ, ಬಾಳಾ ಠಾಕ್ರೆ ಅವ್ರದ್ದು. ಅದು ಈಗ ಏಕನಾಥ್ ಶಿಂದೆ ಅವರ ಹತ್ರ ಇದೆ. ಮಶಾಲ್ ದೊಂದಿ ಉದ್ಧವ್ ಠಾಕ್ರೆ ಅವರ ಚುನಾವಣಾ ಚಿಹ್ನೆ. ಈಗ ಮಶಾಲ್ನ ಚಿಹ್ನೆಯೊಂದಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದವರು ಇವರು. ಅಷ್ಟೊತ್ತಿಗಾಗಲೇ ಶಿವಸೇನೆ ಇಬ್ಬಾಗ ಆಗಿ ಏಕನಾಥ್ ಶಿಂದೆ ಅವರಿಗೆ ಈ ಚಿಹ್ನೆ ಬಂದು ಪ್ಯೂರ್ ಆ್ಯಂಡ್ ಪ್ಯೂರ್ ಉದ್ಧವ್ ಠಾಕ್ರೆ ಬಣದವರೇ ನಾವು ಅಂತ ಚುನಾವಣೆಗೆ ಹೋಗಿ ಗೆದ್ದಂಥವ್ರು ಇವರು. 9 ಜನರ ಪೈಕಿ 6 ಜನ ಇವತ್ತು ಏಕನಾಥ್ ಶಿಂದೆ ಅವರ ಜೊತೆಗೆ ಬಂದರು, ಶಿವಸೇನೆಯನ್ನು ಜಾಯಿನ್ ಆದರು. ಬಾಬಾ ಸಾಹೇಬ್ ವಾಕ್ಚೌರೆ ಶಿರ್ಡಿ MP, ಓಂ ಪ್ರಕಾಶ್ ನಿಂಬಾಳ್ಕರ್ ಒಸ್ಮಾನಾಬಾದ್ನ MP, ನಾಗೇಶ್ ಅಸ್ತಿಕರ್ ಹಿಂಗೋಳಿಯ MP, ಸಂಜಯ್ ಪಾಟೀಲ್ ಮುಂಬೈ ನಾರ್ತ್ ಈಸ್ಟ್ MP, ಸಂಜಯ್ ಜಾಧವ್ ಪರ್ಭಾನಿಯ MP, ಸಂಜಯ್ ದೇಶ್ಮುಖ್ ಯಾವತ್ಮಾಲ್ ವಾರ್ಷಿಯ MP. ಎಷ್ಟು ಜನ ಏಕನಾಥ್ ಶಿಂದೆ ಅವರ ಜೊತೆಗೆ ಬಂದರು. ಏಕನಾಥ್ ಶಿಂದೆ ಅವರ ಜೊತೆಗೆ ಈ 6 ಜನ ಬಂದರು. ಉದ್ಧವ್ ಠಾಕ್ರೆ ಅವರ ಜೊತೆ ಆಪ್ತರಾಗಿರುವ ಸಂಜಯ್ ರಾವತ್ ಆರೋಪ ಮಾಡಿದ್ರು ಒಬ್ಬೊಬ್ಬರು 15 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಇವರು ಅಂತ. 15 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅಂತ. ಇವರು NDA ತೆಕ್ಕೆಗೆ ಬರುವುದರೊಂದಿಗೆ NDAದ ಟೋಟಲ್ ಸಂಖ್ಯೆ ಎಷ್ಟಾಯಿತು? 292. ತೃಣಮೂಲ ಕಾಂಗ್ರೆಸ್ನ 20 ಜನ ಬರೋದಕ್ಕಿಂತ ಮುಂಚೆ ಇದ್ದ ಸಂಖ್ಯೆ 292. ತೃಣಮೂಲ ಕಾಂಗ್ರೆಸ್ನ 20 ಜನ ಬೆಂಬಲ ಕೊಟ್ಟಿದ್ದಾರೆ. ಪ್ಲಸ್ ಈಗ ಶಿಂದೆ ಬಣದ ಶಿವಸೇನೆಯ 6 ಜನ ಎಲ್ಲ ಸೇರಿದ್ರೆ 318 ಆಯಿತು. ಹತ್ತತ್ರ 361 ಬೇಕು 2/3ಗೆ. ಕೂತ್ಕೊಂಡು ಇದನ್ನೇ ಲೆಕ್ಕ ಹಾಕ್ತಿರ್ತಾರೇನಪ್ಪ BJPಯ ದಿಲ್ಲಿ ಮುಖಂಡರು. ಇನ್ನು ಎಷ್ಟು ಕಡಿಮೆ ಇದೆ, ಎಷ್ಟು ಬರಬೇಕು, ಎಷ್ಟು ಕಡಿಮೆ ಇದೆ, ಎಷ್ಟು ಬರಬೇಕು ಅಂತ. ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಮಾತಾಡಿದ್ರು. ಆದಿತ್ಯ ಠಾಕ್ರೆನೂ ಮಾತಾಡಿದ್ದಾರೆ. ಹೀಗೆ ನಡ್ಕೊಂಡು ಹೋಗೋದು ನೋಡ್ರಿ ಇನ್ಮೇಲೆ ದೇಶದಲ್ಲಿ ರಾಜಕಾರಣ. ಯಾರ್ಯಾರಿಗೆ ಎಲ್ಲೆಲ್ಲಿ ತಾಕತ್ತು ಜಾಸ್ತಿ ಇದೆಯೋ ಅಲ್ಲಲ್ಲಿ ಅವರವರು ಇದನ್ನು ಮಾಡ್ಕೊಂಡು ಹೋಗ್ತಾರಪ್ಪ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೀತು. DK ಶಿವಕುಮಾರ್ಗೆ ತಾಕತ್ತಿದೆ, ಕಾಂಗ್ರೆಸ್ಸಿಗೆ ತಾಕತ್ತಿದೆ, BJP JDSನಿಂದ ಕ್ರಾಸ್ ಔಟ್ ಮಾಡಿಸ್ಕೊಂಡ್ರು. ಕಾಂಗ್ರೆಸ್ನವರ ಪ್ರಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವ ಅಭಿವೃದ್ಧಿಯನ್ನು ನೋಡಿ ಮನಸೋತು BJP ಮತ್ತು JDSನ ಶಾಸಕರುಗಳು ಕ್ರಾಸ್ ಔಟಿಂಗ್ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದಾರಲ್ಲ ಅವತ್ತು ಪ್ರೆಸ್ ಮೀಟ್ನಲ್ಲಿ. ಆದರೆ ಕಾಂಗ್ರೆಸ್ನವರ ಪ್ರಕಾರ, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಪ್ರಕಾರ ಇವರು ಬಿಕಾವು ದುಡ್ಡು ಕೊಟ್ಟಿದ್ದಕ್ಕೆ ಹೋಗಿದ್ದಾರೆ ಇವರು. BJP ಅವರ ಪ್ರಕಾರ ಕರ್ನಾಟಕದಲ್ಲಿ ದುಡ್ಡು ಕೊಟ್ಟಿದ್ದಕ್ಕೆ ಕ್ರಾಸ್ ಔಟಿಂಗ್ ಆಗಿದೆ, ದುಡ್ಡು ತಗೊಂಡು ಮಾಡಿದ್ದಾರೆ ಕರ್ನಾಟಕದಲ್ಲಿ BJPಯ ಶಾಸಕರು, JDS ಶಾಸಕರು. ಇವ್ರ ಪ್ರಕಾರ ಅಲ್ಲಿ ಮೋದಿ ಮಾಡ್ತಾ ಇರುವ ಅಭಿವೃದ್ಧಿಯನ್ನು ನೋಡಿ ನಾವು ಅಪೋಸಿಷನ್ನಲ್ಲಿದ್ದರೆ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅಂತ ಬಂದಿರೋರು ಇವರು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಹಿಂಗೆ ನಡ್ಕೊಂಡು ಹೋಗೋದಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.